ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಉಮೇಶ್ ಗೌಡರವರ ಜನ್ಮದಿನವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಸರ್ 1 ಸೆಕೆಂಡ್ ಇಲ್ಲಿ ನೋಡಿ ಸರ್ ಪ್ಲೀಸ್. ಓಕೆ ಓಕೆ ರೆಡಿ ಇಲ್ಲಡೆ ಸರ್ ಎಲ್ಲ ಒಂದು ಫೋಟೋ ಮುಂದೆ ನೋಡಿ ಸರ್ ಪ್ಲೀಸ್ ಸರ್. ಸರ್ ಎಲ್ಲ ಇಲ್ಲಡೆ ಸರ್ ಇಲ್ಲಡೆ ಕ್ಯಾಮ್ ನೋಡಿ ಹಾಗೆ ರೀ. ಓಕೆ ಸರ್ ಡನ್ ಥ್ಯಾಂಕ್ ಯು. ಅಮ್ಮ ಕುತ್ಕೊಳ್ಳಿ ಸರ್ ಇಲ್ಲ ನೋಡಿ ಸರ್ ನಮಸ್ಕಾರ. ಓಕೆ ಸರ್ ಥ್ಯಾಂಕ್ ಯು. ಬನ್ನಿ ಸರ್ ಎಲ್ಲಡೆ ಓಕೆ 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 ಬನ್ನಿ ಮುಂದೆ ಬಿಡಿ ಮೇಡಮ್. ಓಕೆ ರೆಡಿ ಮೇಡಮ್ ಎಲ್ಲಡಿ ಮುಂದೆ ರೆಡಿ ಸರ್ ಬನ್ನಿ ಹಾಗೆ ನಿಂತ್ಕೊಳ್ಳಿ ಸರ್. ಓಕೆ ರೆಡಿ ಸ್ಮೈಲ್ ಸರ್ ಕ್ಯಾಮ್ರಾ ನೋಡಿ ಸರ್. ರೆಡಿ ಸ್ಮೈಲ್ ರೆಡಿ 1 more ರೆಡಿ ಕ್ಯಾಮ್ ನೋಡಿ ಸರ್ ಎಲ್ಲಡಿ ಕ್ಯಾಮ್ ನೋಡಿ ಸರ್. 3 ಜನ ಸಾಕು 3 ಜನ ಕೆಲಸ. ಓಕೆ ಸರ್ Happy birthday to you. Happy birthday to you. ಹಲೋ ಸರ್ ದಯವಿಟ್ಟು ಯಾರು ಮೇಡಮ್ ಕ್ಯಾಮ್ರಾ ನೋಡಿ ಮೇಡಮ್ ಎಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಇಲ್ಲಡಿ 1 ಸೆಕೆಂಡ್ ಎಲ್ಲ ಇಲ್ಲಡಿ ಇಲ್ಲಡಿ ಸರ್ 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 ಇಲ್ಲಡಿ ಓಕೆ ರೆಡಿ ಸರ್ ರೆಡಿ ಸರ್ ಮುಂದೆ ಕ್ಯಾಮ್ರಾ ನೋಡಿ ಸರ್ ಮುಂದೆ ನೋಡಿ ಸರ್ ಇಲ್ಲಡಿ ಆಗಮನ ಆಗ್ತಾ ಇದೆ. ಈ 2 ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಉಮೇಶ್ ಅವ್ರದ್ದು ಜನ್ಮದಿನ, ಅವ್ರ ದೇವರು ಒಳ್ಳೇದಾಗ್ಲಿ ಅಂತ ಒಂದೆರಡು ಮಾತು. ಉಮೇಶ್ ಗೌಡ್ರದು ಜನ್ಮದಿನ, ಅವ್ರಿಗೆ ಒಳ್ಳೇದಾಗ್ಲಿ, ದೇವರು ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡ್ಲಿ. ಮುಂಬರೋದ್ಕೊಂತ ಬಯಸ್ತೀರಿ. ಕಾರ್ಪೊರೇಟ್ ಆಗಿ ಅವ್ರು ಇನ್ನು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ಲಿ ಅಂತ ಬಯಸ್ತೀವಿ. ಇರುತ್ತೆ ಸರ್, ಎಲ್ರದ್ದು ಇರುತ್ತೆ. ನೇತೃತ್ವದಲ್ಲಿ 1ನೇ ತಾರೀಕು ಶ್ರೀ ರಾಮಚಂದ್ರ ಸ್ವಾಮಿ ಅವರ ಬೆಂಬಲೋತ್ಸವ ಕಾರ್ಯಕ್ರಮ ಇದೆ. ಎಲ್ಸಿನಲ್ಲಿ ಎಲ್ಲಾದ್ರೂ ಕರೀತೀರಾ ಟೋಕನ್ ಯಾಕಮ್ಮ ನಿಮ್ಗೆ ಅಲ್ಲ ನಿಮ್ಗೋಸ್ಕರ ತಾನೇ ಕಾರ್ಯಕ್ರಮ ಮಾಡ್ತಾ ಇರೋದು. ನೋಡಿ ಒಂದ್ಸರಿ ನಿಮ್ಮನ್ನ ನೀವೇ ನೋಡಿ. ನಗುತ್ತಾ ನಗುತ್ತಾ ಬಾಡು ನೀನು ಲೇಟ್ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ 60 ವರ್ಷ ಮೇಲ್ಪಟ್ಟಂತವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರ ಮಾಡಿ. ತಾವು ಟೋಕನ್ ಅದೇ ಉದ್ದೇಶಕ್ಕೆ ಕೊಟ್ಟಿರೋದು. ದಯವಿಟ್ಟು ವೇದಿಕೆ ಮೇಲೆ ಚಪ್ಪಳ ಬರ್ತಾವೆ ನಿಂತ್ಕೊಳ್ಳಿ ಸರ್ ಹಾಗೆ ಒಂಚೂರು ಸರ್ ಮುಂದೆ ಬನ್ನಿ ಸರ್ ಇಲ್ಲಡಿ ಒಂಚೂರು ಈ ಕಡೆ ಬನ್ನಿ ಸರ್ ಇಲ್ಲಡಿ ಕ್ಯಾಮ್ರಾ ನೋಡಿ ಸರ್. ಸ್ವಲ್ಪ ಈ ಕಡೆ ಅಮ್ಮ 1 ನಿಮಿಷ ಅಮ್ಮ ಸರ್ ಇಲ್ಲಡಿ ಮುಂದೆ ಹೇಳಿ ಸರ್ ಕ್ಯಾಮ್ರಾ ನೋಡಿ ಅಣ್ಣ ಒಂಚೂರು ಜರ್ಕೊಳ್ಳಿ ಅಣ್ಣ ಸರ್ ಇಲ್ಲಡಿ ಮಾಡ್ಕೊಡಿ. ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನ ದಯವಿಟ್ಟು ಸಹಕರಿಸಿ. ದಯವಿಟ್ಟು ವೇದಿಕೆಯ ಮುಂದೆ ಇರ್ತಕ್ಕಂಥ ಜಾಗ ಮಾಡಿಕೊಡಿ. ವೇದಿಕೆಯ ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ಚಪ್ಪಾಳೆ ಮೂಲಕ ಅವರಿಬ್ಬರಿಗೂ ಒಂದು ಮೇಡಮ್ ಹಾಗೆ ನಿಂತ್ಕೊಳ್ಳಿ ಮೇಡಮ್.
ಕಾಂಗ್ರೆಸ್ ಮುಖಂಡರು ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಅವರದ್ದು ಕೊಡುಗೆ ಇದೆ. ನೋಡಿ ಸರ್, ಮೇಡಮ್ ಮುಂದೆ ನೋಡಿ ಎಲ್ಲ ಸರ್, ಒಂಚೂರು ಬನ್ನಿ ಮೇಡಮ್ ಹತ್ರ ಬನ್ನಿ ಸರ್, ಸ್ವಲ್ಪ ಈ ಕಡೆ. ಓಕೆ ರೆಡಿ ಸರ್, ರೆಡಿ ನೋಡಿ ಸರ್, ಕ್ಯಾಮ್ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಲಯನ್ ಲೀಲಾವತಿ ರವೀಂದರ್. ವಿಶ್ವ ದಿನದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ನಮ್ಮ ಉಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರಿಂದ ಅವರು ಇಲ್ಲಿ ಎಲ್ಲಾ ಮಹಿಳೆಯರನ್ನು ಕರೆದು ಸಾಧಕಿಯರಿಗೆ ತಮ್ಮ ಕೈಯ ಹಸ್ತದಿಂದನೇ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ, ಮತ್ತೆ ಅವರನ್ನ ಗುರುತಿಸಿದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ. ಅವರು ಆಸ್ ಎ ಲೀಡರ್ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಕಾರ್ಪೊರೇಷನ್ ಜರಗನಹಳ್ಳಿಯ ಅವಧಿಯಲ್ಲಿ ಇರುವ ಎಲ್ಲಾ ಮಹಿಳೆಯರನ್ನು ಗುರುತಿಸಿ ಅವರು ಸಾಧಕರನ್ನ ಗುರುತಿಸಿರುವುದು ಒಂದು ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ಇದರ ಮೂಲಕ ನಾವು ಅವರನ್ನು ದೇವರಲ್ಲಿ ಪ್ರಾರ್ಥಿಸ್ತೇವೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. ಬಿಬಿಎಂಪಿ ಅಂತ ಕೇಳ್ತಾ ಇದ್ವಿ. ಈಗ GBA ಅಂತ ಬಂದಿದೆ. ಈ ಮುಂದಕ್ಕೆ ಇನ್ಯಾವ GBA ಬರ್ತದೋ ನನ್ಗೆ ಗೊತ್ತಿಲ್ಲ. ಚುನಾವಣೆ ಹಿತದೃಷ್ಟಿಯಿಂದ ನಾವು ಮಾಡಿಲ್ಲ. ಯಾಕಂದ್ರೆ ನಾವು ಕಳೆದ 6 ವರ್ಷದಿಂದ ನಾವು ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದೀವಿ. ಚುನಾವಣೆ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಜನ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಯಾರ ಅಭ್ಯರ್ಥಿ ಮಾಡ್ತಾರೋ ಅಥವಾ ಯಾರನ್ನ ಅವರು ಗೆಲ್ಲುವಂತ ಅಭ್ಯರ್ಥಿ ಅಂತ ಸೂಚಿಸ್ತಾರೋ ಅವ್ರ ಪರ ಕೆಲಸ ಮಾಡೋಣ, ಗೆಲ್ಲೋ ಪ್ರಯತ್ನಗಳು ಮಾಡೋಣ. ಸಮಾಜ ಸೇವೆ ಮಾಡಿರ್ತಕ್ಕಂಥ ಯಾರಿಗಾದ್ರೂ ಬೇರೆಯವ್ರಿಗೆ ಅವಕಾಶ ಸಿಕ್ಕಿದ್ರು ನಾವು ರೆಡಿ ಇದೀವಿ ಸಹಾಯ ಮಾಡ್ಲಿಕ್ಕೆ. ನಾವು ಮೊದ್ಲೇ ಹೇಳ್ಬಿಟ್ಟೆ, ಎಲ್ಲಾರ್ಗು ಯಾರೇ ಒಳ್ಳೆ ಕೆಲಸಗಳು ಮಾಡಕ್ ಬಂದ್ರು ಅವ್ರ ಜೊತೆ ಇರೋಣ, ಕೆಟ್ಟ ಕೆಲಸ ಮಾಡೋರ್ ಜೊತೆ ಇರೋದ್ ಬೇಡ. ರಾಜಕೀಯ ಅನ್ನೋದು ಮುಖವಾಡ ಹಾಕೊಂಡ್ ಬರ್ಬಾರ್ದು. ರಾಜಕೀಯ ಅನ್ನೋದು ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ, ದೀನ ದಲಿತರ ಪರವಾಗಿ, ತುಂಬಾ ಸಂಕಷ್ಟದಲ್ಲಿರುತ್ತೆ ಅನ್ನೋ ಸಮಯದಲ್ಲಿ ಅವ್ರ ಜೊತೆ ನಿಲ್ಲುವಂತವನ್ನೇ ನಿಜವಾದ ರಾಜಕಾರಣಿ. ಭಗವಂತ ಕಾಪಾಡ್ತಾ ನಮ್ಮನ್ನ, ನಾವು ಜನಗಳನ್ನ ಕಾಪಾಡೋ ದೃಷ್ಟಿನಲ್ಲಿ ಯೋಚನೆ ಮಾಡ್ಬೇಕು. ಸಿದ್ದರಾಮಯ್ಯನವರ 17ನೇ ಬಜೆಟ್ ಮಂಡನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ನೇತೃತ್ವದ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವಾಗ್ಲೂ ಸಹ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಧುರೀಣ. ಈ ನಾಡಿನ ಬಗ್ಗೆ, ಈ ಭಾಷೆ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನನಾಯಕ. ಅವ್ರು ಯಾವಾಗ್ಲೂ ಜನಗಳಿಗೆ ಒಳ್ಳೇದನ್ನೇ ಬಯಸಿರ್ತಾರೆ. ಅದ್ರ ಬಗ್ಗೆ ಹೇಳಕ್ಕೆ ಸಮಯ ಆಗ್ಲಿ, ನೀವು ತೋರ್ಸಕ್ಕೆ ಸಮಯ ಆಗ್ಲಿ ಇಲ್ಲ. ಯಾವಾಗ್ಲೂ ಸಿದ್ದರಾಮಯ್ಯನವರು ಜನನಾಯಕರೇ ಈ ನಾಡಿನಲ್ಲಿ. ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಅವ್ರು ಒಳ್ಳೆ ಬಜೆಟ್ ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ, ಸಾರ್ವಜನಿಕರಿಗೆ, ಪುರುಷರಿಗೆ, ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ, ಎಲ್ಲಾರ ವರ್ಗದ ಜನಗಳಿಗೆ ಸರಿಸಮಾನವಾಗಿ ಅಧಿಕಾರನ ಹಂಚೋದು, ಮತ್ತೆ ಸರ್ಕಾರದ ಸವಲತ್ತುಗಳನ್ನ ತಲುಪೋದು, ಎಲ್ಲಿ ಏನ್ ಮಾಡಿದೆ ಅನ್ನೋದು ಅವ್ರು ಗೊತ್ತಿರುವಷ್ಟು. ಮನಮೋಹನ್ ಸಿಂಗ್ ಅವ್ರು ಬಿಟ್ರೆ ನೆಕ್ಸ್ಟ್ ಗೊತ್ತಿರೋದೇ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಅವ್ರು ಎಷ್ಟು ವಿತ್ತ ಸಚಿವರಾಗಿದ್ರು ಅಷ್ಟೇ ದಿನಗಳು ಇವರು ವಿತ್ತ ಸಚಿವರಾಗಿ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ಬಾಯಲ್ಲಿ ಏನ್ ಕೇಳೋದಿದೆ ಅದನ್ನ ಹೇಳುವಷ್ಟು ಧೈರ್ಯ, ತಿಳುವಳಿಕೆ, ಜ್ಞಾನ ಭಗವಂತ ನಮಗೂ ಕೊಡ್ಲಿ. ಈ ನಾಡಿನ ಸೇವೆ ಮಾಡ್ಲಿಕ್ಕೆ ಅವಕಾಶ ನೀಡ್ಲಿ ಅಂತ ಹೇಳ್ತೀನಿ. ನಮಸ್ಕಾರ. ಮಹಿಳಾ ದಿನಾಚರಣೆ ಹಾಗೂ ನಿಮ್ಮ ಹುಟ್ಟುಹಬ್ಬ ಸಂಭ್ರಮ ಕೂಡ ಎರಡು ಕೂಡ ಏನ್ ಹೇಳ್ತೀರಾ? ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಾನು ಹುಟ್ಟಿರ್ತಕ್ಕಂಥದ್ದು. ಅವತ್ತು ನಾನು ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಲ್ಲ ಅಂದ್ರೂ ನಮ್ಮ ಸ್ನೇಹಿತರು, ನಮ್ಮ ರಾಜಕೀಯ ಮುಖಂಡರುಗಳು ಹಾಗೂ ನನ್ನ ಕಂಪ್ನಿಲಿ ನನ್ನ ಸಹೋದ್ಯೋಗಿಗಳು ಕಳೆದ ಒಂದು 15-20 ವರ್ಷಗಳಿಂದ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಹಿಳೆಯರನ್ನು ಸಹ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು ಅಂತೇಳಿ ನಾನು ಕಳೆದ 10 ವರ್ಷದಿಂದ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾನು ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ರಾಜಕಾರಣಕ್ಕೆ ಬಂದ ಮೇಲೆ ಕಳೆದ 6 ವರ್ಷದಿಂದ ಜರ್ನಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ ಇದು 6ನೇ ವರ್ಷದ್ದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನನ್ನ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಹಿಳಾ ದಿನಾಚರಣೆ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯನ ನಾವು ಕೊಡ್ತೀವಿ. ಇಲ್ಲಿ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ತೀವಿ.
ಮಹಿಳೆಯರಿಗೂ ನಾವು ಪ್ರತಿ ವರ್ಷ ಈಗ 6 ವರ್ಷದಿಂದ ಏನ್ ನಮ್ದು ಇತಿಹಾಸ ನಮ್ದು ನಡ್ಕೊಂಡ್ ಬಂದಿದೆ. ಪ್ರತಿ ವರ್ಷ ಒಂದ್ಸರಿ ನಾವೆಲ್ಲ ಕೋವಿಡ್ ಟೈಮಲ್ಲಿ ಸಾಧನೆ ಮಾಡಿರ್ತಕ್ಕ, ಕೋವಿಡ್ ಟೈಮಲ್ಲಿ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥವ್ರಿಗೆ, ಮತ್ತೆ ಡಾಕ್ಟರ್ಸ್ಗಳಿಗೆ, ಹಾಗೆ ಈ ಲೋಕಲ್ ಇರ್ತಕ್ಕಂಥ ಟೀಚರ್ಸ್ಗಳಿಗೆ, ಮತ್ತೆ ನಮ್ಮ ಭಾಗದಲ್ಲಿ ಯಾರು ಸಾಧನೆಗಳು ಮಾಡಿದ್ದಾರೆ ಅವ್ರಿಗೆ, ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಗೆ BBMP ಪೌರ ಕಾರ್ಮಿಕರುಗಳಿಗೆ, ಈ ಸರಿ ವಿಭಿನ್ನವಾಗಿ 60 ವರ್ಷ ಮೇಲ್ಪಟ್ಟಂತ ಹಿರಿಯ ಮಹಿಳೆಯರಿಗೆ, ಸುಮಾರು ಒಂದು 250ಕ್ಕೂ ಹೆಚ್ಚಿನ ಹಿರಿಯ ಮಹಿಳೆಯರಿಗೆ ಇವತ್ತು ಸ್ಟೇಜ್ ಮೇಲೆ ಕೂರಿಸಿ ನಾವು ಅವ್ರಿಗೆ ಹಾರ ಹಾಕಿ, ಅವ್ರಿಗೆ ಏನು ಸಾಲ ಹಾಕಿ, ಅವ್ರಿಗೆ ಹಣ್ಣಿನ ಬುಟ್ಟಿ ಸಮೇತ, ಒಂದು ಗಿಫ್ಟ್ ಸಮೇತ ಅವ್ರಿಗೆ ಮೋಟಿವೇಶನ್ಸ್ ಮಾಡಿ, ಅವರು 60 ವರ್ಷ ಹೇಗೆ ಅವರ ಜೀವನದ ಪ್ರಯಾಣ ನಡೆಸ್ಕೊಂಡು ಬಂದಿದ್ದಾರೆ, ಈ ಸಮಾಜಕ್ಕೆ ಮತ್ತೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ಅವ್ರ ಕೊಡುಗೆ ಸಿಕ್ಕಿದೆ ಅನ್ನೋದ್ರ ಮುಖಾಂತರಗೆ ಒಂದು ತಿಳುವಳಿಕೆ ತಿಳಿಸಿ, ಅವ್ರನ್ನ ಉರ್ದುಂಬಿಸಿ ಉತ್ಸಾಹಿಗಳಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೋಗಿರ್ತಕ್ಕಂಥದ್ದು ನನಗೂ ಸಹ ಖುಷಿ ತಂದಿದೆ. ಈ ತರದೆಲ್ಲ ಮಾಡ್ಲಿಕ್ಕೆ ಭಗವಂತ ನನಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದು ನನ್ನ ಭಾಗ್ಯ ಅಂತ ಹೇಳ್ತಾ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಭಾಗವಹಿಸಿ ನನ್ನ ಜೊತೆ ಕೈ ಜೋಡಿಸಿದಂತ ನನ್ನ ಪಕ್ಷದ ಕಾರ್ಯಕರ್ತರುಗಳು, ನನ್ನ ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತರುಗಳಿಗೆ ನಾನು ಆಭಾರಿಯಾಗಿರ್ತೀನಿ. ಸಮಾಜಮುಖಿಯಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ನನಗೆ ಅಂತಲ್ಲ, ಯಾರೇ ಮಾಡಿದ್ರು ಅವ್ರ ಜೊತೆ ಇರ್ಬೇಕು, ಅವ್ರಿಗೆ ಪ್ರೋತ್ಸಾಹನ ಕೊಡ್ಕೊಂಡು ಅವರು ಹೇಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಅವ್ರ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನೋದು ನನ್ನ ಆಸೆ. ನನ್ನೊಬ್ಬರಿಗೆ ಅಂತಲ್ಲ, ಯಾರೇ ಮಾಡ್ಲಿ ಅವ್ರ ಜೊತೆ ನಾವಿರ್ಬೇಕು. ಇವತ್ತು ಮನುಷ್ಯನಾಗ ನಾವ್ ಇಲ್ಲಿದ್ದೀವಿ ಅಂದ್ರೆ ದೇವ್ರು ಕೊಟ್ಟಂತ ವರ ಇದು. ಇವತ್ತು ಭೂಮಿ ಮೇಲೆ ಇರ್ತಕ್ಕಂಥ ಸರ್ವಸ್ವವು ನಮ್ದೆ. ಅದನ್ನ ನಾವ್ ಯಾಕೆ ಪಡ್ಕೋಬೇಕು, ಹೇಗೆ ಅದನ್ನ ನಾವು ಬಳಸ್ಕೋಬೇಕು, ಜೊತೆಗೆ ಇನ್ನೊಬ್ರಿಗೆ ಹೇಗೆ ಸಿಗೋ ತರ ಮಾಡ್ಬೇಕು, ಇನ್ನೊಬ್ರಿಗೆ ಯಾವ ರೀತಿ ಅದು ಬಳುವಳಿ, ಭಗವಂತ ಕೊಟ್ಟಿರ್ತಕ್ಕಂಥ ಬಳುವಳಿ ಒಂದು ಈಸಿಯಾಗಿ ಸುಲಭವಾಗಿ ಸಿಗ್ಬೇಕು ಅನ್ನೋದು ನಿಟ್ಟಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೆ ನಮ್ಮ ಭೂಮಿ ಮೇಲೆ ಇರಾನ್ ಮತ್ತೆ ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧ ಯಾರಿಗೂ ಬೇಡದೇ ಇರ್ತಕ್ಕಂಥದ್ದು. ಅಮಾಯಕ ಮೊದಲು ಸೈನಿಕರುಗಳು ಯುದ್ಧಗಳು ಮಾಡ್ತಾ ಇದ್ರು, ಸಾವು ನೋವು ಸಂಭವಿಸ್ತಾ ಇತ್ತು. ಇವತ್ತಿನ ಕಾಲಮಾನ ಹೇಗಿದೆ ಅಂದ್ರೆ ನೇರವಾಗಿ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆ ತರದ್ದು ನಡಿಬಾರ್ದು. ಇವತ್ತು ಮನುಷ್ಯ ತನ್ನೊಂದೇ ಒಲಂ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಹೇಳಿದಾನೆ, ಹಾಗೆ ಮನುಷ್ಯರಿಗೆ ಬೆಲೆ ಕೊಡಬೇಕು, ಅದರಲ್ಲಿ ಹೆಚ್ಚಿನಾಗಿ ಮಹಿಳೆಯರಿಗೆ ಬೆಲೆ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು, ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯನ ನೀಡಬೇಕು, ಅವ್ರಿಗೆ ನೋವಾಗದೇ ಇರ್ತೀರಿ ನಡ್ಕೋಬೇಕು. ಯಾಕಂದ್ರೆ ಹೆಣ್ಣಿನ ಗರ್ಭದಿಂದಲೇ ನಾವೆಲ್ಲ ಹುಟ್ಟು ಬಂದಿರ್ತಕ್ಕಂಥದ್ದು. ಹೆಣ್ಣು ಇಲ್ಲ ಅಂದ್ರೆ ಇವತ್ತು ಭೂಮಿ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲಾ ನನ್ನ ನಾಡಿನ ಜನತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾ, ನನಗೆ ಹುಟ್ಟುಹಬ್ಬನ ಈ ಸಮಯದಲ್ಲಿ ಆಚರಣೆಗೆ ನನಗೆ ಶುಭಾರೈಸಿದಂತ ಎಲ್ಲಾ ಮಹಿಳೆಯರಿಗೆ, ನನ್ನ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಶುಭಕಾಮನೆಗಳನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ. ವಿಮೆನ್ಸ್ ಡೇ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ಸರಿಸುಮಾರು 260 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ, 60 ವರ್ಷ ಮತ್ತು ಮೇಲ್ಪಟ್ಟ ಮಹಿಳೆಯರಿಗೆ ಅತ್ಯುತ್ತಮವಾಗಿ ಸನ್ಮಾನಿಸಿ ಇವತ್ತು ಒಂದು ಅದ್ಧೂರಿ ಕಾರ್ಯಕ್ರಮವನ್ನ ಏರ್ಪಡಿಸಿ ಅಲ್ಲಿ ನನ್ನ ಮುಖ್ಯ ಭಾಷಣಕಾರರಾಗಿ ಕರೆಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರು 48ನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಅವರ ಮುಂದಿನ ಜೀವನ ಸುಖಮಯವಾಗಿರಲಿ, ನನ್ನ ಆಶೀರ್ವಾದ ಅವ್ರ ಮೇಲಿರಲಿ. ಅವ್ರಿಗೆ ದೇವರು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇಷ್ಟೂ ಕೊಟ್ಟು ಅವರು ಆಸೆ ಆಕಾಂಕ್ಷೆಗಳು ಈಡೇರಲಿ. ಏನು ಮುಂದಿನ ಚುನಾವಣೆಯಲ್ಲಿ ಅವರು ಕಾರ್ಪೊರೇಟರ್ ಆಗಿ ಸ್ಪರ್ಧಿಸುತ್ತಾರೆ, ಅವರು ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದು ಬಂದು ಸಮಾಜ ಸೇವೆಗೆ ಮುಡಿಪಾಗಿಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಎರಡು ಕಾರ್ಯಕ್ರಮ ಮಾಡ್ಯಾರ ಉಮೇಶ್ ಅವರು. ಮಹಿಳಾ ದಿನಾಚರಣೆ ಉಮೇಶ್ ಹುಟ್ಟಿದಬ್ಬ. ನಮ್ಮ ನೆಚ್ಚಿನ ಸ್ನೇಹಿತರಾದ ಉಮೇಶ್ ಗೌಡರವರ ಹುಟ್ಟುಹಬ್ಬ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು 60 ವರ್ಷ ಮೇಲ್ಪಟ್ಟವರಿಗೆ ಸುಮಾರು 250 ಜನಕ್ಕೆ ಉಡುಗೊರೆ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಉಮೇಶ್ ಗೌಡ್ರ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬ ಒಳ್ಳೆ ಚಾತುರ್ಯದ ಕೆಲಸಗಾರ. ಕೆಲಸ ಮಾಡಕ್ಕೆ ಅಂತ ಮುಂದೆ ಬಂದ್ರೆ ಉತ್ಸಾಹಿಯಾಗಿ ಕೆಲಸ ಮಾಡುವಂತ ಒಬ್ಬ ರಾಜಕಾರಣಿ ಮತ್ತು ಸ್ನೇಹಿತರು. ಇದೇ ಕೋವಿಡ್ ಸಮಯದಲ್ಲಿ ಎಲ್ಲ ಬಿಜೆಪಿಯವರು ತಮ್ಮ ತಮ್ಮ ಫಾರ್ಮ್ ಹೌಸ್ಗಳಿಗೆ ಸೇರ್ಕೊಂಡಿದ್ರು. ಆದ್ರೆ ಉಮೇಶ್ ಗೌಡ್ರು ಸುಮಾರು 3000 ಜನಕ್ಕೆ ಕಿಟ್ಟು ಮತ್ತೆ ತುಂಬಾ ಜನಕ್ಕೆ ಆಕ್ಸಿಜನ್ ಆಗ್ಲಿ, ಬೆಡ್ ಸಿಗ್ತಾ ಇರಲಿಲ್ಲ ಕೋವಿಡ್ ಟೈಮಲ್ಲಿ, ಎಷ್ಟೊಂದ್ ಜನಕ್ಕೆ ಬೆಡ್ ಮತ್ತೆ ಅರೇಂಜ್ ಮಾಡಿಕೊಟ್ಟಿದ್ರು. ಬಹಳ ಸಮಾಜ ಸೇವೆ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆ ಉತ್ಸಾಹದಿಂದ ಮಾಡುವಂತ ಮನುಷ್ಯ. ಮುಂಬರುವ ಚುನಾವಣೆಯಲ್ಲಿ BBMPಯಲ್ಲಿ ಅವರಿಗೆ ಗೆಲುವಾಗಬೇಕು, ಜನ ಅವ್ರನ್ನ ಕೈ ಹಿಡಿಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೇನೆ.
ಪಕ್ಷ ಯಾವುದೇ ಇರಲಿ, ಒಬ್ಬ ಒಳ್ಳೆ ಕೆಲಸಗಾರನ್ನ ಜನ ಆಯ್ಕೆ ಮಾಡಬೇಕು. ಈ ಒಂದು ಅವಕಾಶ ಬಂದಿದೆ, ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ, ಅವ್ರಿಗೆ ಆಯುಸ್ಸು ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡ್ಲಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ.